ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು 2023 ಒಳಗೆ 3 ಮಾರ್ಕ್ಸಿಂದ ಯಾವ್ಯಾವ ರೀತಿ ಕ್ವಶನ್ಸ್ಗಳಿದ್ರು, ಯಾವ್ಯಾವ ಸ್ಟೆಪ್ಸಿಗೆ ಏನೇನು ಮಾರ್ಕ್ಸ್ ಕೊಡ್ತಾರೆ ಅನ್ನೋದನ್ನು ಗೌರ್ಮೆಂಟ್ಗೆ ಆನ್ಸರ್ ಉತ್ತರ ಜೊತೆ ನೋಡೋಣಂತ. ನಾವು ಹಿಂದಿನ 2 ಕ್ಲಾಸ್ ಒಳಗೆ ಒಂದನೇ ಭಾಗ 1ರಾಗ ಏನು ನೋಡಿದ್ವಿ, 1 ಮಾರ್ಕ್ಸಿನ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ನೋಡಿದ್ವಿ. ಭಾಗ 2ರೊಳಗೆ 2 ಮಾರ್ಕ್ಸಿನ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ನೋಡಿದ್ವಿ. ಇವತ್ತು 3ನೇ ಕ್ಲಾಸ್ ಒಳಗೆ 3 ಮಾರ್ಕ್ಸಿನ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ, ಎಷ್ಟು ಕ್ವಶನ್ಸ್ ಕೇಳ್ತಾರೆ ಮತ್ತು ಯಾವ್ಯಾವ ಸ್ಟೆಪ್ಸಿಗೆ ಏನೇನು ಮಾರ್ಕ್ಸ್ ಕೊಡ್ತಾರೆ ಅನ್ನೋದನ್ನು ನೋಡೋಣ. ನೋಡಿರಿ, ಟೋಟಲ್ 3 ಮಾರ್ಕ್ಸಿಗೆ 9 ಕ್ವಶನ್ಸ್ ಕೇಳ್ತಾರೆ. 3 ಮಾರ್ಕ್ಸಿಗೆ ಟೋಟಲಿ 9 ಕ್ವಶನ್ಸ್ ಕೇಳ್ತಾರೆ. ಟೋಟಲಿ 27 ಮಾರ್ಕ್ಸ್ ನಮ್ಗೆ 3 ಮಾರ್ಕ್ಸಿನ ಕ್ವಶನ್ದಿಂದ ಸಿಗ್ತಾವೆ. ಹಂಗಂದ್ರೆ ಫಸ್ಟ್ ಕ್ವಶನ್ ಏನು ಕೇಳ್ಯಾರ ನೋಡಿರಿ. ಪಿ ಆಫ್ ಎಕ್ಸ್ ಇಕ್ವಲ್ ಟು 3x³ ಪ್ಲಸ್ x² ಪ್ಲಸ್ 2x ಪ್ಲಸ್ 5 ಅನ್ನು ಜಿ ಆಫ್ ಎಕ್ಸ್ ಇಕ್ವಲ್ ಟು x² ಪ್ಲಸ್ 2x ಪ್ಲಸ್ 1ರಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಇದು ಮಾಡೋಕ್ಕೆ ಬಂದರೆ ಇದು ಮಾಡಿರಿ, ಇಲ್ಲ ನನಗಿದು ಟಫ್ ಅನ್ನೋರು ಪಿ ಆಫ್ ಎಕ್ಸ್ ಇಕ್ವಲ್ ಟು ನೋಡಿರಿ, ಪಿ ಆಫ್ ಎಕ್ಸ್ ಇಕ್ವಲ್ ಟು x² ಪ್ಲಸ್ 7x ಪ್ಲಸ್ 1 ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧಗಳನ್ನು ತಾಳೆ ನೋಡಿ ಅಂತ ಕೇಳ್ಯಾರ. ನೋಡಿರಿ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಪಿ ಆಫ್ ಮೊದಲು ಕ್ವಶನ್ಗೆ ಏನು ಕೊಟ್ಟಾರಲ್ಲ ಅದನ್ನ ಹಚ್ಕೋರಿ. ಪಿ ಆಫ್ ಎಕ್ಸ್ ಇಕ್ವಲ್ ಟು 3x³ ಪ್ಲಸ್ x² ಪ್ಲಸ್ 2x ಪ್ಲಸ್ 5 ಜಿ ಆಫ್ ಎಕ್ಸ್ ಇಕ್ವಲ್ ಟು x² ಪ್ಲಸ್ 2x ಪ್ಲಸ್ 1 ಜಿ ಆಫ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ಕಂಡುಹಿಡಿಬೇಕು ಮತ್ತು ಆರ್ ಆಫ್ ಎಕ್ಸ್ ಕಂಡುಹಿಡಿಬೇಕು. ಹಾಗಂದ್ರೆ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಭಾಗಾಕಾರ ಹೆಂಗೆ ಮಾಡ್ಕೊಂತ ಹೋಗಿರಲ್ಲ ಅದೇ ಥರ ಭಾಗಾಕಾರದೊಳಗೆ ಯಾವ ರೀತಿ ಹಚ್ಕೋತಾರೆ, ಲೆಕ್ಕ ಮಾಡೋದು ಯಾವ ರೀತಿ ಹಚ್ಕೋತಾರಲ್ಲ ಆ ರೀತಿ ಹಚ್ಕೋಬೇಕು. ನೋಡಿರಿ, ಕ್ಯೂ ಆಫ್ ಎಕ್ಸನ್ನು ಮೊದಲು ಏನು ಕೊಟ್ಟಾರ, 3x³ ಪ್ಲಸ್ x² ಪ್ಲಸ್ 2x ಪ್ಲಸ್ 5ನ ಇಲ್ಲಿ ಹಚ್ಕೋರಿ. ನೆಕ್ಸ್ಟ್ x² ಪ್ಲಸ್ 2x ಪ್ಲಸ್ 1ನ ಇಲ್ಲಿ ಹಚ್ಕೋರಿ. ಈ ಲೆಕ್ಕದೊಳಗೆ ಒಂದು ಮೇನ್ ಮಾಡೋದು ಮೊದಲು ಏನು ಈಸಿ ಸ್ಟೆಪ್ಸ್ ಅಂದ್ರೆ, ಫಸ್ಟ್ ಇಲ್ಲೇನೈತಿ x² ಐತಿ, ಇಲ್ಲೇನೈತಿ 3x³ ಐತಿ. ಈ x² ಹೋಗಿ 3x³ ಆಗ್ಬೇಕಂದ್ರೆ ಇದಕ್ಕೆ ಎದರಲ್ಲೇ ಗುಣಿಸ್ಬೇಕು, 3xಲೇ ಗುಣಿಸ್ಬೇಕು. ಈ 3xಲ್ಲೇ ಇಲ್ಲಿರ್ತಕ್ಕಂಥ ಪ್ರತಿಯೊಂದಕ್ಕೂ ಗುಣಿಸಿ ಅದನ್ನು ಇಲ್ಲಿ ಹಚ್ಚಬೇಕು. 3 3x² 3x³ 3 3 x² ಇಂಟು x ಅಂದರೆ x³ ಪ್ಲಸ್ 3 2 6 x ಇಂಟು x ಅಂದರೆ x² ಪ್ಲಸ್ 3 3x. ಈಗೇನು ಮಾಡಬೇಕು, ಚಿಹ್ನೆಯನ್ನು ಚೇಂಜ್ ಮಾಡ್ಬೇಕು. ಅಂದ್ರೆ ಕಳಿಬೇಕಂದ್ರೆ ಯಾವಾಗೂ ಏನು ಮಾಡ್ಬೇಕು, ನಾವು ಚಿಹ್ನೆಯನ್ನು ಚೇಂಜ್ ಮಾಡ್ಕೋಬೇಕು. ಇಲ್ಲೇನು ಹಚ್ಕೊಂಡ್ರಿ, ಇಲ್ಲಿ ಪ್ಲಸ್ ಇರ್ತೈತಿ, ಇಲ್ಲಿ ಮೈನಸ್ ಹಚ್ಕೋಬೇಕು. ಇಲ್ಲಿ ಮೈನಸ್ ಹಚ್ಕೊಂಡು ಇಲ್ಲಿ ಮೈನಸ್ ಹಚ್ಕೊಂಡು ಇವೆರಡು ಕ್ಯಾನ್ಸಲ್ ಆದವು. ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಐತೆ ಅಂದ್ರೆ ಕಳಿಬೇಕು. 6 1 ಕಳೆದ್ರೆ 5x² ಮೈನಸ್ 5x². ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತೆ ಅಂದ್ರೆ ಕಳಿಬೇಕು. 3 2 ಕಳೆದ್ರೆ 1x ಯಾ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ 5 ಪ್ಲಸ್ 5 ಈಗ ಏನು ಮಾಡ್ಕೋಬೇಕು, ನೆಕ್ಸ್ಟ್ ಸ್ಟೆಪ್ ಒಳಗೆ ಇಲ್ಲೇ x² ಐತಿ, ಇಲ್ಲಿ ನೋಡಿದ್ರೆ 5x² ಐತಿ, ಮೈನಸ್ 5x². ಈ x² ಹೋಗಿ ಮೈನಸ್ 5x² ಆಗ್ಬೇಕಂದ್ರೆ ಇದರಲ್ಲೇ ಗುಣಿಸ್ಬೇಕು, ಮೈನಸ್ 5ರಲ್ಲೇ ಗುಣಿಸ್ಬೇಕು. ಈ ಮೈನಸ್ 5ರಲ್ಲೇ ಇಲ್ಲಿರ್ತಕ್ಕಂಥ ಪ್ರತಿಯೊಂದಕ್ಕೂ ಗುಣಿಸಿ ಅದನ್ನು ಇಲ್ಲಿ ಹಚ್ಚಬೇಕು. ಮೈನಸ್ 5 ಇಂಟು x² ಅಂದರೆ ಮೈನಸ್ 5x², ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ 5 10x ಪ್ಲಸ್ ಇಂಟು ಮೈನಸ್ ಮೈನಸ್ 5 5. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿನೂ ಚಿಹ್ನೆ ಚೇಂಜ್ ಮಾಡ್ಕೋಬೇಕು. ಯಾವ ರೀತಿ ನೋಡ್ರಿ, ಇಲ್ಲಿ ಪ್ಲಸ್ ಐತೆ, ಇಲ್ಲಿ ಮೈನಸ್ ಐತೆ ಅಂದ್ರೆ ಪ್ಲಸ್ ಬರಬೇಕು, ಇಲ್ಲಿ ಮೈನಸ್ ಐತೆ ಅಂದ್ರೆ ಪ್ಲಸ್ ಬರಬೇಕು, ಇಲ್ಲಿ ಮೈನಸ್ ಐತೆ ಅಂದ್ರೆ ಪ್ಲಸ್ ಬರ್ಕೋಬೇಕು. ಇವೆರಡು ಏನಾಯ್ತು, ಕ್ಯಾನ್ಸಲ್ ಆದವು. ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ. ಪ್ಲಸ್ ಮೈನಸ್ ಬಂದರೆ ಏನು ಮಾಡಬೇಕು, ಕಳಿಬೇಕು. 10ರಾಗ 1 ಕಳೆದ್ರೆ 9, ಯಾವ 9 ದೊಡ್ಡ ಸಂಖ್ಯೆ 10ರಿಂದ ಪ್ಲಸ್ ಐತಿ, ಪ್ಲಸ್ 9x. ಇಲ್ಲಿ ಪ್ಲಸ್ ಐತಿ, ಇಲ್ಲೂ ಪ್ಲಸ್ ಐತಿ ಅಂದ್ರೆ ಇವೆರಡನ್ನೂ ಕೂಡಿಸ್ಬೇಕು. 5ಕ್ಕೆ 5 ಕೂಡಿಸಿದ್ರೆ ಪ್ಲಸ್ 10. ಏನಿದೆ 9x ಪ್ಲಸ್ 10 ಬಂತಲ್ಲ ಇದು ಶೇಷ. ಈ 3x ಮೈನಸ್ 5 ಅನ್ನೋದೇನಿದೆ ಭಾಗಲಬ್ಧ. ಹಂಗಂದ್ರೆ ಭಾಗಲಬ್ಧ ಏನು, ಕ್ಯೂ ಆಫ್ ಎಕ್ಸ್ ಇಕ್ವಲ್ ಟು 3x ಮೈನಸ್ 5 ಶೇಷ ಆರ್ ಆಫ್ ಎಕ್ಸ್ ಇಕ್ವಲ್ ಟು 9x ಪ್ಲಸ್ 10. ಈ ರೀತಿ ಇಷ್ಟು ಮಾಡಿದ್ರೆ ನಿಮ್ಗೆ ಏನು ಮಾಡ್ತಾರೆ ರೀ, ಟೋಟಲಿ 3 ಮಾರ್ಕ್ಸ್ ಕೊಡ್ತಾರೆ. ಯಾವ ರೀತಿ 3 ಮಾರ್ಕ್ಸ್ ಕೊಡ್ತಾರೆ, ಇದೇನಿದೆ ಭಾಗಾಕಾರ ಕ್ರಮದಾಗ ಹಚ್ಕೊಂಡು ಏನಿದೆ ಸಿಂಪ್ಲಿಫಿಕೇಶನ್, ಇಲ್ಲಿ ಏನಿದೆ 3x³ ಇದೇನು ಹಚ್ತಿರಲ್ಲ ಇದು ಹಚ್ಚಿದ್ರೆ 1 ಮಾರ್ಕಸ್. ಏನಿದೆ ಮೈನಸ್ 5x² ಮೈನಸ್ x ಪ್ಲಸ್ 5 ಬರ್ಕೊಂಡು ಏನಿದೆ ಸಿಂಪ್ಲಿಫಿಕೇಶನ್ ಮಾಡ್ತಾರಲ್ಲ ಟೋಟಲ್ ಆನ್ಸರ್ಗೆ ಪ್ಲಸ್ 1 ಅಂದ್ರೆ ಟೋಟಲ್ ಇಲ್ಲಿ 2 ಮಾರ್ಕ್ಸ್ ಬರ್ತಾವೆ. ಭಾಗಲಬ್ಧ ಅಂತ ಏನು ಬರೀತಿರಲ್ಲ ಬರೆದ್ರೆ ಅದಕ್ಕೆ ಅರ್ಧ ಮಾರ್ಕ್ಸ್, ಶೇಷ ಬರೆದಿದ್ದಕ್ಕೆ ಅರ್ಧ ಮಾರ್ಕ್ಸ್. ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್. ಇನ್ನೊಂದು ಕ್ವಶನ್ ಏನು ಕೇಳಿದ್ರು, ಪಿ ಆಫ್ ಎಕ್ಸ್ ಇಕ್ವಲ್ ಟು x² ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧಗಳನ್ನು ತಾಳೆ ನೋಡಿ. ನೋಡ್ರಿ ಏನಂತ ಕೇಳ್ಯಾರ, ಫಸ್ಟ್ ಪಿ ಆಫ್ ಎಕ್ಸ್ ಇಕ್ವಲ್ ಟು ಈಸ್ ಈಕ್ವಲ್ ಟು x² ಪ್ಲಸ್ 7x ಪ್ಲಸ್ 10. ಹೌದಾ, ಈಗೇನು ಮಾಡ್ಕೋಬೇಕು, ಈ 10 ಅಂದ್ರೆ ಬಿಡಿಸ್ಬೇಕು. 10 ಅಂದರೆ ಏನಾಕೈತಿ, 5 2 10 ಹೌದಾ. ಈ 5ಕ್ಕೆ 2 ಕೂಡಿಸಿದ್ರೆ ನಡಕಿನ ಸಂಖ್ಯೆ 7 ಬರ್ತೈತಿ. ಹಂಗಂದ್ರೆ x² ಪ್ಲಸ್ 5x x² ಪ್ಲಸ್ 5x ಪ್ಲಸ್ 7x ಪ್ಲಸ್ 2x ಪ್ಲಸ್ 10 ಹೌದಾ. ಈಗೇನು ಮಾಡ್ಕೋಬೇಕು, ನೆಕ್ಸ್ಟ್ ಒಳಗೆ
ಇದನ್ನೊಳಗೆ ಎರಡೆರಡು ಗುಂಪು ಮಾಡಬೇಕು. ಇದೊಂದು ಗುಂಪು ಇದೊಂದು ಗುಂಪು. ಇವೆರಡರಾಗೆ ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು ಎಕ್ಸ್ ಪ್ಲಸ್ 5 ಪ್ಲಸ್ ಇಲ್ಲೇ 2 ಕಾಮನ್ ತೆಗೆದ್ರೆ 2 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 2 5 10 ಅಂದರೆ ಎಕ್ಸ್ ಪ್ಲಸ್ 5. ಈ ಎಕ್ಸ್ ಪ್ಲಸ್ 5 ಒಂದು ಎಕ್ಸ್ ಪ್ಲಸ್ 5 ಕಾಮನ್ ತೆಗಿರಿ. ಇಲ್ಲಿ ಉಳಿದಿದ್ದೇನೆ ಎಕ್ಸ್, ಇಲ್ಲಿ ಉಳಿದಿದ್ದೇನೆ ಪ್ಲಸ್ 2 ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 5. ಈಗ ಒಮ್ಮೆ ಎಕ್ಸ್ ಪ್ಲಸ್ 2 0 ಬರ್ಕೋಬೇಕು, ಒಮ್ಮೆ ಎಕ್ಸ್ ಪ್ಲಸ್ 5 0. ಹಾಗಂದ್ರೆ ಎಕ್ಸ್ ಪ್ಲಸ್ 2 ಈ ಕಡೆ ಬಂದ್ರೆ -2, ಎಕ್ಸ್ ಪ್ಲಸ್ 5 ಈ ಕಡೆ ಬಂದ್ರೆ -5. -2 -5 ನೀವು ಈ ಪಿ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಏನು ಶೂನ್ಯತೆಗಳು. ಹಾಗಂದ್ರೆ ನಾವೀಗವಾಗ ಶೂನ್ಯತೆಗಳ ಮೊತ್ತ ಮಾಡಬೇಕು. ಶೂನ್ಯತೆಗಳ ಮೊತ್ತ ಅಂದ್ರೆ -2 -5 ಮೈನಸ್ ಅಂದ್ರೆ ಕೂಡಿಸ್ಬೇಕು. 5ಕ್ಕೆ 2 ಕೂಡಿಸಿದ್ರೆ 7 -7 ಕೆಳಗೆ ಏನು ಇಲ್ಲ ಅಂದ್ರೆ 1 ಇರ್ತೈತಿ. -7 ಅನ್ನೋದು ಏನಿದು ಎಕ್ಸ್ದ ಸಹಗುಣಕ, ಎಕ್ಸ್ ಸ್ಕ್ವೇರ್ ಅನ್ನೋದೇನಿದು ಎಕ್ಸ್ ಸ್ಕ್ವೇರ್ದ ಸಹಗುಣಕ. ಶೂನ್ಯತೆಗಳ ಗುಣಲಬ್ಧ ಮಾಡ್ಬೇಕಂದ್ರೆ -2 ಇಂಟು -5 -2 ಇಂಟು 5 2 10 10 ಮೈನಸ್ ಇಂಟು ಮೈನಸ್ ಪ್ಲಸ್ 10 10 ಕೆಳಗೆ ಏನಿಲ್ಲ ಅಂದರೂ 10 ಭಾಗಲೇ 1 ಇರ್ತೈತಿ. 10 ಭಾಗಲೇ 1 ಅಂದ್ರೆ 10 ಅನ್ನೋದೇನಿದು ಸ್ಥಿರಾಂಕ, 1 ಅನ್ನೋದೇನಿದು ಎಕ್ಸ್ ಸ್ಕ್ವೇರ್ದ ಸಹಗುಣಕ. ಈ ರೀತಿ ಇಷ್ಟು ಮಾಡಿದ್ರೆ ನಿಮಗೆ ಟೋಟಲ್ ಇದು 3 ಮಾರ್ಕ್ಸಿಂದ ಕ್ವಶನ್. 3 ಮಾರ್ಕ್ಸಿಂದ ಕ್ವಶನ್. ಇದ್ರೊಳಗೆ ನೋಡ್ರಿ ಮಾರ್ಕ್ಸ್ ಯಾವ ರೀತಿ ಕೊಡ್ತಾರೆ. ಇದು +5 + 2 ಏನು ಹಚ್ಕೊಂಡು ಇದು ಬರ್ಕೊತಿರಲ್ಲ, ಇದಕ್ಕೆ ಅರ್ಧ ಮಾರ್ಕ್ಸ್. ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 5 0 ಬರೆದ್ರೆ ಅರ್ಧ ಮಾರ್ಕ್ಸ್. ಎಕ್ಸ್ -2 -5 ಬರೆದ್ರೆ ಅರ್ಧ ಮಾರ್ಕ್ಸ್. ಇವೆರಡು ಏನಿದ್ರು ಶೂನ್ಯತೆಗಳು ಅಂತ ಬರೆದ್ರೆ ಅರ್ಧ ಮಾರ್ಕ್ಸ್. ಶೂನ್ಯತೆಗಳ ಮೊತ್ತ ಮಾಡಿ ಅರ್ಧ ಮಾರ್ಕ್ಸ್, ಶೂನ್ಯತೆಗಳ ಗುಣಲಬ್ಧ ಮಾಡಿದ್ರೆ ಅರ್ಧ ಮಾರ್ಕ್ಸ್. ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ನೋಡ್ರಿ, ತ್ರಿಕೋನಮಿತಿ ಮೇಲೆ 2 ಕ್ವಶನ್ಸ್ ಕೇಳೋದು. ತ್ರಿಕೋನಮಿತಿ ಮೇಲೆ ನಿಮಗೆ ಯಾವುದೇ ಕ್ವಶನ್ ಬಂದರೂ ಮಾಡಬೇಕಂದ್ರೆ ನೀವು, ನಾನು ತ್ರಿಕೋನಮಿತಿ ಮೇಲೆ ಒಂದು ಕ್ಲಾಸ್ ಮಾಡೀನಿ. ಅದರೊಳಗೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಇದು ಮಾಡೀನಿ, ಮತ್ತು ಇದ್ರೊಳಗೆ ಯಾವ ರೀತಿ ಲೆಕ್ಕ ಕೇಳ್ತಾರೆ ಅನ್ನೋದು ಮಾಡೀನಿ. ಅವೆರಡೂ ಕ್ಲಾಸ್ ನೋಡಿ ನೀವು ತ್ರಿಕೋನಮಿತಿ ಮೇಲೆ ಯಾವ ಲೆಕ್ಕ ಬೇಕಾದರೂ ನೀವು ಮಾಡ್ಬೋದು. ನೋಡಿರಿ ಇದರೊಳಗೆ ಏನು ಕೇಳಾರ, ಫಸ್ಟ್ ಕ್ವಶನ್ ನೋಡಿರಿ, ಎಕ್ಸ್ ಸ್ಕ್ವೇರ್ ರೂಟ್ ಆಫ್ 1 + cos a ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 - cos a cosec a ಇಂಟು cosec a + cot a ಎಂದು ಸಾಧಿಸಿ. ಇನ್ನೊಂದು ಕ್ವಶನ್ ಏನು ಕೇಳಾರ, sin ಆಫ್ a ಡಿವೈಡೆಡ್ ಬೈ 1 + cos a 1 + cos a ಡಿವೈಡೆಡ್ ಬೈ sin a 2 cosec a ಎಂದು ಸಾಧಿಸಿ ಅಂತ ಕೇಳಾರ. ನೋಡಿರಿ ಮೊದಲೇ ಲೆಕ್ಕ ಮಾಡೋದು. ಮೊದಲೇ LHS ಹಚ್ಕೋಬೇಕು. ಯಾವಾಗೂ LHS ಏನು ಕೊಟ್ಟಾರ, ಸ್ಕ್ವೇರ್ ರೂಟ್ ಆಫ್ 1 + cos a ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 - cos a. ಹೌದಾ, ಈಗ ನಾವೇನು ಮಾಡಬೇಕು, ಇಲ್ಲಿ ಎರಡು ಕಡೆನೂ 1 + cos a ಲಿಂದ ಗುಣಿಸ್ಬೇಕು. ಮೇಲೆ ಮತ್ತು ಕೆಳಗೆ 1 + cos a 1 + cos a ಲಿಂದ ಗುಣಿಸ್ಬೇಕು. 1 + cos a ಇಂಟು 1 + cos a ಅಂದರೆ 1 + cos a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದು ಏನಿದು a - b ಇಂಟು a + b ಸೂತ್ರ ಗೊತ್ತೈತಲ್ಲ ನಿಮಗೆ, a - b ಇಂಟು a + b ಸೂತ್ರ ಏನು ರೀ, a² - b². ಇಲ್ಲಿ a ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಮೈನಸ್ b ಅಂದರೆ ಇಲ್ಲಿಂದ ಕಾಸ್ ಸ್ಕ್ವೇರ್ a. ನೆಕ್ಸ್ಟ್ 1 + cos ಸ್ಕ್ವೇರ್ a 1 + cos a ಹೋಲ್ ಸ್ಕ್ವೇರ್ ಹೆಂಗೈತೆ ಹಂಗೆ ಬರೀರಿ. ನೆಕ್ಸ್ಟ್ ಇದು 1 ಸ್ಕ್ವೇರ್ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ a ಕಾಸ್ ಸ್ಕ್ವೇರ್ a ಹೆಂಗೈತೆ ಹಂಗೆ ಬರೀರಿ. ಇಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತೈತಲ್ಲ, sin ಸ್ಕ್ವೇರ್ a + cos ಸ್ಕ್ವೇರ್ a ಏನು 1. sin ಸ್ಕ್ವೇರ್ a + cos ಸ್ಕ್ವೇರ್ a ಏನು 1. ಹೌದಾ, ಹಾಗಂದ್ರೆ 1 ಈ1 ಕಾಸ್ ಪ್ಲಸ್ ಕಾಸ್ ಸ್ಕ್ವೇರ್ a ಕಡೆ ಬಂದ್ರೆ ಏನೈತಿ ಮೈನಸ್ ಕಾಸ್ ಸ್ಕ್ವೇರ್ a ಏನಿದೆ sin ಸ್ಕ್ವೇರ್ a. ಹಾಗಂದ್ರೆ 1 - cos ಸ್ಕ್ವೇರ್ a ಏನಿದೆ 1 - cos ಸ್ಕ್ವೇರ್ a ಅಂದ್ರೆ 1 - cos ಸ್ಕ್ವೇರ್ ಅಂದರೆ sin ಸ್ಕ್ವೇರ್ a. ನೆಕ್ಸ್ಟ್ ಇದು ಸ್ಕ್ವೇರ್ ರೂಟ್ ಸ್ಕ್ವೇರನ್ನು ಕ್ಯಾನ್ಸಲ್ ಮಾಡೋಣ. ಈ ಸ್ಕ್ವೇರ್ ರೂಟ್ ಈ ಸ್ಕ್ವೇರ್ ಎಲ್ಲ ಕ್ಯಾನ್ಸಲ್ ಆದರೆ 1 + cos a ಡಿವೈಡೆಡ್ ಬೈ 1 - sin a ಆಯ್ತು. ಇದ್ರ ಏನು ಬರ್ಕೋಬೇಕು, ಬಿಡಿಸಿ ಬರ್ಕೋಬೇಕು. 1 / sin a + cos a ಡಿವೈಡೆಡ್ ಬೈ sin a. 1 / sin a ಅಂದ್ರೆ cosec a, cos a ಡಿವೈಡ್ ಬೈ sin a ಅಂದ್ರೆ cot a. ಇದು ಏನಿದೆ ಬಲಭಾಗ RHS. ಟೋಟಲ್ ಇದು ಏನಿದೆ ಲೆಕ್ಕ ಹೆಂಗೆ ಕೊಟ್ಟಾರಲ್ಲ ಅದು ಹಚ್ಕೊಂಡು ಎರಡೂ ಇಂಟು ಮಾಡೋದು ಏನಿಸ್ತಾರಲ್ಲ, ಇದಕ್ಕೆ ಅರ್ಧ ಮಾರ್ಕ್ಸ್. ಇದು 1 a + b ಇಂಟು a - b ಹೋಲ್ ಅಂದರೆ a² - b² ಇದ್ರೊಳಗೆ ಈ ರೂಪದಾಗ 1² - cos ಸ್ಕ್ವೇರ್ ಈ ರೂಪದಾಗ ಬರೆದ್ರೆ ಇದಕ್ಕೆ ಅರ್ಧ ಮಾರ್ಕ್ಸ್. ನೆಕ್ಸ್ಟ್ ಈ ಸ್ಟೆಪ್ಸಿಗೆ ಅರ್ಧ ಮಾರ್ಕ್ಸ್. ಏನಿದೆ ಸ್ಕ್ವೇರನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊತಿಲ್ಲ, ಇದಕ್ಕೆ ಅರ್ಧ ಮಾರ್ಕ್ಸ್. ಇದನ್ನೇನು ಬಿಡಿಸ್ತಿರಲ್ಲ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ ಆನ್ಸರ್ಗೆ ಅರ್ಧ ಮಾರ್ಕ್ಸ್. ನೋಡಿರಿ ಇನ್ನೊಂದು ಕ್ವಶನ್ ಏನು ಕೇಳಾರ, sin a ಡಿವೈಡೆಡ್ ಬೈ 1 + cos a 1 + cos a ಡಿವೈಡೆಡ್ ಬೈ 1 + cos a ಡಿವೈಡೆಡ್ ಬೈ sin a 2 cosec a. ಹಾಗಂದ್ರೆ LHS ಅಂದ್ರೆ sin a ಡಿವೈಡೆಡ್ ಬೈ 1 + cos a + 1 + cos a ಡಿವೈಡೆಡ್ ಬೈ sin a. ಇದು ಬರ್ಕೊಂಡ್ರೆ ಇದ್ರ ಲಸ ತೆಗಿಬೇಕು. ಲಸ ತೆಗೆದ್ರೆ ಈ ಇಂಟು ಇದಕ್ಕೆ sin a ಇಂಟು ಮಾಡೋದು, 1 + cos a 1 + cos a ಇಂಟು ಮಾಡೋದು. sin a ಇಂಟು sin a ಅಂದರೆ sin ಸ್ಕ್ವೇರ್ a ಪ್ಲಸ್ 1 + cos a 1 + cos a ಅಂದರೆ 1 + cos a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 + cos a ಇಂಟು sin a. sin ಸ್ಕ್ವೇರ್ a ಹಂಗೈತೆ ಹಂಗೆ ಬರೀರಿ. ಇದನ್ನು a + b ಹೋಲ್ ಸ್ಕ್ವೇರ್ ಸೂತ್ರದೊಳಗೆ ಬಿಡಿಸೋದು. a + b ಹೋಲ್ ಸ್ಕ್ವೇರ್ ಏನು ಸೂತ್ರ ಐತಿ, a + b ಹೋಲ್ ಸ್ಕ್ವೇರ್ ಅಂದ್ರೆ a² + b² +
2ab ಹೌದಾ. ಈ ರೀತಿ ಎ ಅಂದರೆ ಇಲ್ಲಿ 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ 2 ಎ ಅಂದರೆ 1 ಬಿ ಅಂದರೆ ಏನೈತಿ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ. ಸೈನ್ ಸ್ಕ್ವೇರ್ ಹೆಂಗೈತಿ ಸೈನ್ ಸ್ಕ್ವೇರ್ ಹೆಂಗೈತಿ ಹಂಗೆ ಬರ್ರಿ. ಕಾಸ್ ಸ್ಕ್ವೇರ್ ಏನೈತಿ ಇಲ್ಲಿ ಕಾಸ್ ಸ್ಕ್ವೇರ್ ಬರ್ಕೊರಿ. 1 ಸ್ಕ್ವೇರ್ ಅಂದ್ರೆ 1 2 ಇಂಟು 1 ಕಾಸ್ ಎ ಅಂದ್ರೆ 2 ಕಾಸ್ ಎ ಬರ್ರಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನು 1. ಈ 1 ಪ್ಲಸ್ ನೋಡಿರಿ 1 ಪ್ಲಸ್ 2 ಕಾಸ್ ಎ ಹೆಂಗೈತಿ ಹಂಗೆ ಬರ್ರಿ. ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಹೌದಾ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಬೇಕು 1 ಪ್ಲಸ್ 1 ಅಂದ್ರೆ 2 ಹೌದಾ. 1 ಪ್ಲಸ್ 1 ಅಂದ್ರೆ ಇಲ್ಲಿ 1 ಪ್ಲಸ್ 1 2 ಆಕೈತಿ ಪ್ಲಸ್ 2 ಕಾಸ್ ಎ 2 ಕಾಸ್ ಎ ಆಸ್ ಇಟ್ ಈಸ್ ಬರ್ರಿ. ಕೆಳಗೆ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಬರ್ದು ಇಂಟು ಸೈನ್ ಎ ಬರ್ರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಬೇಕು 2 ಕಾಮನ್ ತೆಗಿರಿ. 2 ಕಾಮನ್ ತೆಗೆದ್ರೆ 1 ಪ್ಲಸ್ ಕಾಸ್ ಎ 2 ಇಂಟು 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ ಕಾಸ್ ಎ ಇಂಟು ಸೈನ್ ಎ. ಈ 1 ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆದ್ರೆ 2 ಡಿವೈಡೆಡ್ ಬೈ ಸೈನ್ ಎ 2 ಇಂಟು 1 ಡಿವೈಡೆಡ್ ಬೈ ಸೈನ್ ಎ 1 ಡಿವೈಡ್ ಬೈ ಸೈನ್ ಎ ಅಂದ್ರೆ ಕೋಸೆಕ್ಕೆ ಇದು ಬಲಭಾಗ RHS. ಈ ರೀತಿ ಮಾಡಿದ್ರೆ ನಿಮ್ಗೆ ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್ಸ್. ಇದರೊಳಗೆ ಯಾವ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂದ್ರೆ ನೋಡಿರಿ. ಫಸ್ಟ್ ಏನು ನೀವು ಲಸ ತೆಗೆದು ಬರೀತಿರಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್. ಇದರೊಳಗೆ ಏನು ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ನೀವು ಬಿಡಿಸಿ ಬರೆದ್ರೆ ಅರ್ಧ ಮಾರ್ಕ್ಸ್. ಈ ರೀತಿ ನೆಕ್ಸ್ಟ್ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲಿಗೆ ಇಲ್ಲಿ 1 ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಏನು ಮಾಡ್ಕೊತಾರಲ್ಲ ಆ ಸ್ಟೆಪ್ಸಿಗೆ ಬಂದರೆ ಅರ್ಧ ಮಾರ್ಕ್ಸ್. 2 ಇಂಟು 1 ಡಿವೈಡ್ ಬೈ ಸೈನ್ ಏನು ಬರ್ತಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ ಆನ್ಸರಿಗೆ ಅರ್ಧ ಮಾರ್ಕ್ಸ್. ಈ ರೀತಿ 3 ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಬೇಕು ನೋಡಿರಿ. ಇದು ಒಂದು ಸರಾಸರಿಯನ್ನು ಕಂಡುಹಿಡಿಯೋದು ಕೇಳಾರ, ಇನ್ನೊಂದು ಬಹುಲಕವನ್ನು ಕಂಡುಹಿಡಿಯೋದು ಕೇಳಾರ ನೋಡ್ರಿ. ಒಂದು ದತ್ತಾಂಶ ಕೊಟ್ಟು ಅದರದ್ದು ಸರಾಸರಿ ಕಂಡುಹಿಡಿಯೋದು, ಇನ್ನೊಂದು ಏನೈತಿ ಬಹುಲಕವನ್ನು ಕಂಡುಹಿಡಿಯೋದು. ಬಹುಲಕವನ್ನು ಕಂಡುಹಿಡಿಯೋದಕ್ಕೂ ಏನು ಕೊಟ್ಟಾರ ವರ್ಗಾಂತರ ಆವೃತ್ತಿ ಕೊಟ್ಟಾರ, ಅದರದ್ದು ಬಹುಲಕವನ್ನು ಕಂಡುಹಿಡಿಬೇಕು. ನಿಮ್ಗೆ ಎರಡೂದ್ರಾಗ ಯಾವ್ದು ಈಸಿ ಆಕೈತಲ್ಲ ಅದನ್ನು ಮಾಡಿರಿ. ಈಗ ನೋಡಿರಿ ಮೊದಲು ಸರಾಸರಿಯನ್ನು ಯಾವ ರೀತಿ ಕಂಡುಹಿಡಬೇಕು. ವರ್ಗಾಂತರ ಅವರು ಕೊಟ್ಟಾರ, ವರ್ಗಾಂತರ ಕೊಟ್ಟಿರ್ತಾರ, ಆವೃತ್ತಿ ಕೊಟ್ಟಿರ್ತಾರ, ಅದರದ್ದು ಮಧ್ಯಬಿಂದು ಕಂಡುಹಿಡಬೇಕು. ಫಸ್ಟ್ ಆವೃತ್ತಿಗಳ ಮೊತ್ತವನ್ನು ಆವೃತ್ತಿ ಏನಿರ್ತೈತಲ್ಲ ಇದ್ರದ್ದು ಫುಲ್ ಮೊತ್ತವನ್ನು ಕಂಡುಹಿಡಬೇಕು. ಆವೃತ್ತಿದು ಏನು ಮಾಡಬೇಕು ಮೊತ್ತ ಕಂಡುಹಿಡಬೇಕು. ಅಂದರೆ ಇದಿಷ್ಟನ್ನು ಕೂಡಿಸ್ಬೇಕು. 4 + 3 + 2 + 1 + 5 ಮಾಡಿದ್ರೆ ಟೋಟಲ್ 15 ಬರ್ತೈತಿ. ಇದು f(i) ಸಿಗ್ಮಾ f(i). ನೆಕ್ಸ್ಟ್ ಮಧ್ಯಬಿಂದು xi ಮಾಡಬೇಕು. ಮಧ್ಯಬಿಂದು ಅಂದ್ರೆ 1 ಮತ್ತು 5ರ ಮಧ್ಯಬಿಂದು ನೋಡಿರಿ. 1 ಮತ್ತು 5ರ ಮಧ್ಯಬಿಂದು ಏನಕ್ಕೈತಿ 1 2 3 4 5 3 ಅನ್ನೋದು ಏನಿದು ಮಧ್ಯಬಿಂದು ಆಕೈತಿ. 6 7 8 9 10 ಅದರದ್ದು ಮಧ್ಯಬಿಂದು ಏನಕ್ಕೈತಿ 8. ಈ ರೀತಿ 11 15ರದ್ದು 16ರಿಂದ 20ರದ್ದು 21ರಿಂದ 25ರದ್ದು ಮಧ್ಯಬಿಂದು ಬರ್ಕೋಬೇಕು. ಆಮೇಲೆ ಈ f(i) xi ಎರಡನ್ನೂ ಗುಣಿಸ್ಬೇಕು. ಎರಡನ್ನೂ ಗುಣಿಸಿ 4 3 12 8 3 24 ಟೋಟಲ್ ಇದನ್ನು ಬರ್ಕೋಬೇಕು. ಆಮೇಲೆ ಸಿಗ್ಮಾ f(i) ಇಂಟು xi ಮಾಡ್ಬೇಕಂದ್ರೆ ಇದನ್ನು ಇಷ್ಟೂ ಈ ಕಾಲಮ್ ಏನೈತಲ್ಲ ಇದು ಪೂರಾನು ಕೂಡಿಸ್ಬೇಕು. ಸರಾಸರಿ ಕಂಡುಹಿಡಿಯೋ ಸೂತ್ರ ಏನು ಸರಾಸರಿ x(x) ಸಿಗ್ಮಾ f(i) ಡಿವೈಡೆಡ್ f(i) ಇಂಟು xi ಡಿವೈಡ್ ಬೈ ಸಿಗ್ಮಾ f(i) ಮಾಡ್ಬೇಕು. ಅಂದರೆ 195 ಡಿವೈಡೆಡ್ ಬೈ 15. ಸರಾಸರಿ ಇವೆರಡು ಕ್ಯಾನ್ಸಲ್ ಮಾಡಿದ್ರೆ 13. ಈ ರೀತಿ ಮಾಡಿದ್ರೆ ನಿಮ್ಗೆ ಟೋಟಲ್ 3 ಮಾರ್ಕ್ಸ್. ಏನಿದು ಇದೇನಿದು ಫುಲ್ ಮಾಡ್ತಾರಲ್ಲ ವರ್ಗಾಂತರ ಮಾಡಿ ಆವೃತ್ತಿ ಮಾಡಿ ಮಧ್ಯಬಿಂದು ಕಂಡು ಹಿಡಿದು xi ಇಂಟು f(i) ಇದೇನು ಫುಲ್ ಸ್ಟೆಪ್ ಮಾಡ್ತಾರೆ ಇದಕ್ಕೆ 2 ಮಾರ್ಕ್ಸ್. ಇದೇ ಸರಾಸರಿ ಸೂತ್ರ ಬರೆದ್ರೆ ಇದಕ್ಕೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಸರಾಸರಿ ಕಂಡುಹಿಡಿದ್ರೆ ಅರ್ಧ ಮಾರ್ಕ್ಸ್. ಟೋಟಲ್ ಇದು ಸರಾಸರಿ ಕಂಡುಹಿಡಿಯೋದು 3 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ನೋಡಿರಿ ಇದ್ರೊಳಗೆ ಮತ್ತೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಇದ್ರದ್ದು ಬಹುಲಕವನ್ನು ಕಂಡುಹಿಡಿಯೋದ್ರೊಳಗೆ ಮೊದಲೇ f(0) ಅಂದ್ರೆ ಏನು, f(1), f(2), h (l) ಎಲ್ಲಾನು ಆವೃತ್ತಿ ವಿತರಣಾ ಪಟ್ಟಿ ಕೋಷ್ಟಕ ಇದೇನೈತಲ್ಲ ಇದನ್ನು ನೋಡಿ ಇದ್ರೊಳಗೆ f(0), f(1) ಇದನ್ನಿಷ್ಟೂ ಬರ್ಕೋಬೇಕು. ಬರ್ಕೊಂಡು ಬಹುಲಕ ಕಂಡುಹಿಡಿಯೋ ಸೂತ್ರ ಏನು, ಬಹುಲಕ ಕಂಡುಹಿಡಿಯೋ ಸೂತ್ರ ಅಂದರೆ ಬಹುಲಕ L ಪ್ಲಸ್ f(0) ಮೈನಸ್ f(0) ಡಿವೈಡೆಡ್ ಬೈ 2f(1) ಮೈನಸ್ f(0) ಮೈನಸ್ f(2) ಇಂಟು h. ಇದ್ರೊಳಗೆ ಇದ್ರದ್ದು ಏನು ಮಾಡ್ಬೇಕು ರೀ ಬೆಲೆ ತುಂಬಿ ಇಲ್ಲಿ ಗುಣಿಸಿ ನೋಡಿರಿ. 15 30 -9 -9 -18 ಇಲ್ಲಿ ಮೇಲೆ 15ರಾಗ 9 ಕಳೆದ್ರೆ 6. ಈಗ ಏನಾಗೈತೆ 6ಕ್ಕೆ 6 ಹಂಗೆ ಇಡ್ರಿ. 30ರಾಗ 18 ಕಳೆದ್ರೆ 12 6 1 6 ನೋಡಿರಿ. 6 1 6 6 2 12 ಈ 2 ಕ್ಯಾನ್ಸಲ್ ಅದು ಇಲ್ಲಿ ಉಳಿದಿದ್ದು 1 5 + 1 ಅಂದ್ರೆ 6. ಈ ರೀತಿ ಬಹುಲಕವನ್ನು ಕಂಡು ಹಿಡಿದ್ರೆ ನಿಮ್ಗೆ 3 ಮಾರ್ಕ್ಸಿನ ಕ್ವಶನ್ ನೋಡಿರಿ. ಏನಿಲ್ಲ ಅದೇನು ಆವೃತ್ತಿ ವಿತರಣಾ ಪಟ್ಟಿ ಕೋಷ್ಟಕ ಕೊಡ್ತಾರಲ್ಲ ಅದನ್ನ ನೋಡಿದ್ರೊಳಗೆ ಏನು f(0) ಎಲ್ಲ ಕೊಟ್ಟಿದ್ದು ಹಚ್ಕೊಂಡ್ರೆ ಅರ್ಧ ಮಾರ್ಕ್ಸು. ಬಹುಲಕ ಸೂತ್ರ ಬರ್ತಾರೆ ಅರ್ಧ ಮಾರ್ಕ್ಸು. ಸೂತ್ರದಾಗ ಬೆಲೆ ಆದೇಶಿಸಿದ್ರೆ ಅರ್ಧ ಮಾರ್ಕ್ಸ್. ಎರಡೂ ಸಿಂಪ್ಲಿಫಿಕೇಷನ್ಗೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ ಆನ್ಸರಿಗೆ ಅರ್ಧ ಮಾರ್ಕ್ಸ್. ಈ ರೀತಿ ಟೋಟಲ್ 3 ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿರಿ. a ಅಂದ್ರೆ -6
10 ಕೊಟ್ಟಾರ. ಬಿ ಅಂದ್ರೆ 3 - 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -4 6 ಕೊಟ್ಟಾರ. ಬಿಂದುವಿನಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಟ್ಟಿದೆ ಎಂಬುದನ್ನು ಕಂಡುಹಿಡಿಬೇಕು. ಇದು ಮಾಡೋಕ್ಕೆ ಬಂದವರು ಈಸಿಯಾಗಿ ಇದನ್ನು ಮಾಡಿರಿ. ಇಲ್ಲ ಇದು ನನಗೆ ಟಫ್ ಆಗ್ತೈತಿ ಅನ್ನೋರು ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಾರ, ಶೃಂಗ ಬಿಂದುಗಳು ಕೊಟ್ಟಾರ. 1 - 1 ಬಿ -4 6 ಮತ್ತು ಸಿ -3 -5 ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನೋಡಿರಿ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋಕೆ ಈಸಿ ಆದರೂ ಅದನ್ನು ಮಾಡಿರಿ. ಇಲ್ಲ ಈ ಅನುಪಾತ ಕಂಡು ಹಿಡಿತೀನಂದ್ರೆ ಅನುಪಾತ ಮಾಡಿರಿ. ಯಾವ ರೀತಿ ಮಾಡ್ಬೇಕು ನೋಡಿರಿ. ಮೊದಲೇನು ಕೊಟ್ಟಾರ, ಎ -6 10 ಕೊಟ್ಟಾರ, ಬಿ 3 - 8 ಕೊಟ್ಟಾರ, ಪಿ ಆಫ್ -4 6 ಕೊಟ್ಟಾರ. ಇದು ಎ ಕೊಟ್ಟಿದ್ದು x1 y1 ಬೆಲೆ, ಬಿ ಕೊಟ್ಟಿದ್ದು x2 y2, ಪಿ ಕೊಟ್ಟಿದ್ದು xy. m1 / m2 ಹೆಂಗೆ ಕಂಡುಹಿಡಿತೀರಿ, x - x1 / x2 - x1 ಮಾಡಿರಿ, ಅಥವಾ y - y1 / y2 - y1 ಮಾಡಿರಿ. ಯಾವುದೇ ಮಾಡಿದ್ರೂ ಸೇಮ್ ಆನ್ಸರ್ ಬರ್ತೈತಿ. ನೋಡಿರಿ, x ಅಂದ್ರೆ -4 ಮೈನಸ್ x1 ಅಂದ್ರೆ ನೋಡಿರಿ, x ಅಂದ್ರೆ ಏನೈತಿ ಇಲ್ಲಿ, x ಅಂದ್ರೆ -4, x1 ಅಂದ್ರೆ -6 / x2 ಅಂದ್ರೆ 3 ಮೈನಸ್ x ಅಂದ್ರೆ -4. ನೋಡಿರಿ, x ಮೈನಸ್ ಅಂದರೆ 4 -6 / 3 -4, ಅಥವಾ y ಅಂದರೆ ಏನೈತಿ, y ಬೆಲೆ ಏನೈತಿ 6 -y1 ಅಂದರೆ 10 6 - 10 / y2 -8 -6. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, 4ಕ್ಕೆ -4ಕ್ಕೆ -4 ಹಂಗೆ ಬರೀರಿ. ಮೈನಸ್ ನೋಡಿರಿ, ಮೈನಸ್ ಇಂಟು ಮೈನಸ್ ಏನಕ್ಕಿತ್ತಿಲ್ಲ ಪ್ಲಸ್, 3ಕ್ಕೆ 3 ಹಂಗೆ ಬರೀರಿ. ಮೈನಸ್ ಇಂಟು ಮೈನಸ್ ಪ್ಲಸ್ 4 6 10 - 6 ಅಂದ್ರೆ -4 -8 -6 ಅಂದ್ರೆ -14. 6 ಪ್ಲಸ್ ನೋಡಿರಿ, ಈ ಪ್ಲಸ್ ಮೈನಸ್ ಅಂದ್ರೆ ಕಳಿಬೇಕು. 6 4 ಕಳೆದ್ರೆ 2 ಪ್ಲಸ್ 2, 4ಕ್ಕೆ 3 ಕೂಡಿಸಿದ್ರೆ 7 2 / 7. ಇಲ್ಲಿ ಏನಾಕಿತ್ತಿಲ್ಲಿ 2 7 ಕಡ್ತಾ ಹೊಡೆದ್ರೆ 2/7. m1 / m2 ಅಂದ್ರೆ 2:7. ಈ ರೀತಿ ಮಾಡಿದ್ರೆ ಟೋಟಲ್ ಇದು ನಿಮ್ಗೆ 3 ಮಾರ್ಕ್ಸಿನ ಕ್ವಶನ್. ನೋಡಿರಿ, ಇದು ಮಾಡ್ಬೋದು. ಅಥವಾ ಇನ್ನೊಂದು ಏನು ಮಾಡಿದ್ರು, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿ ಅಂತ ಕೊಟ್ಟಿದ್ರು. ಈ 3 ಬಿಂದುಗಳನ್ನ ಕೊಟ್ಟಾರ, x1 x ನೋಡಿರಿ, 3 ಬಿಂದುಗಳನ್ನ ಒಮ್ಮೆ ಎ ಕೊಟ್ಟಿದ್ದು x1 y1, ಬಿ ಕೊಟ್ಟಿದ್ದು x2 y2, ಸಿ ಕೊಟ್ಟಿದ್ದು ನೋಡಿರಿ, ಎ ಕೊಟ್ಟಿದ್ದು x1 y1, ಬಿ ಕೊಟ್ಟಿದ್ದು x2 y2, ಸಿ ಕೊಟ್ಟಿದ್ದು x3 y3. ಮತ್ತು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನೈತಿ ನೋಡಿರಿ, ಇದು ಇಂಪಾರ್ಟೆಂಟ್. ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ ಇದು ಸೂತ್ರ ಬರೆದ್ರೆ. ನೋಡಿರಿ, ಏನು ಮಾಡಬೇಕು, 1 / x1 × y2 - y1 ಪ್ಲಸ್ x2 × y3 - y2 y3 - y1 ಪ್ಲಸ್ x3 × y1 - y2. ಇಷ್ಟೇ ಸೂತ್ರ ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್. ಸೂತ್ರದಾಗ ಪ್ರತಿಯೊಂದು x1 y1 ಏನೈತಲ್ಲ ಎಲ್ಲ ಬೆಲೆ ತುಂಬ್ರಿ. ಬೆಲೆ ತುಂಬಿ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ನೋಡಿರಿ, ಏನು ಮಾಡ್ಬೇಕು ಇಲ್ಲಿ ನೋಡಿರಿ, 1ಕ್ಕೆ 1 ಹಂಗೆ ಬರಬೇಕು, 6ಕ್ಕೆ 6 ಹಂಗೆ ಬರೀರಿ. ಮೈನಸ್ ಇಂಟು ಮೈನಸ್ ಏನಕ್ಕಿತ್ತಿಲ್ಲ +5. ನೆಕ್ಸ್ಟ್ -4ಕ್ಕೆ -4 ಹೆಂಗೈತೆ ಹಂಗೆ ಬರೀರಿ. -5ಕ್ಕೆ -5 ಹಂಗೆ ಬರೀರಿ. ಮೈನಸ್ ಇಂಟು ಮೈನಸ್ +1 -3 ಮೈನಸ್ ಬಂದ್ರೆ ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕು. 6ಕ್ಕೆ 1 ಕೂಡಿಸಿದ್ರೆ 7. ನೆಕ್ಸ್ಟ್ ಏನು ಮಾಡಬೇಕು, 6ಕ್ಕೆ 5 ಕೂಡಿಸಿದ್ರೆ 11 11 ಒಂದಲೇ 6ಕ್ಕೆ 5 1ಕ್ಕೆ 1 ಹಂಗೆ ಬರ್ರಿ. 6 5 11 -4ಕ್ಕೆ -4 ಹಂಗೆ ಬರ್ರಿ. -5 + 1 ಅಂದ್ರೆ -4. -3ಕ್ಕೆ -3 ಹಂಗೆ ಬರ್ರಿ. -7ಕ್ಕೆ -1. ಇಲ್ಲಿಗ ಗುಣಾಕಾರ ಮಾಡಬೇಕು. 11 1 11 4 4 16 ಮೈನಸ್ ಇಂಟು ಮೈನಸ್ +16 7 3 21 ಮೈನಸ್ ಇಂಟು ಮೈನಸ್ +21 11 16 21 ಇಷ್ಟನ್ನು ಕೂಡಿಸಿದ್ರೆ 28 2 1 2 24. ಟೋಟಲ್ ಆನ್ಸರ್ ಎಷ್ಟು ಬಂತಿದ್ದು 24 ಸೆಂಟಿಮೀಟರ್. ತ್ರಿಭುಜದ ವಿಸ್ತೀರ್ಣ ಎಷ್ಟು ಬಂತು 24 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರ ನೋಡ್ರಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಬೇಕು. ಫಸ್ಟ್ ಏನು ಮಾಡಬೇಕು, ಯಾವುದೇ ಸಾಧನೆ ಮಾಡಬೇಕಂದ್ರೆ ಮೊದಲು ರಚನೆ ಮಾಡ್ಕೋಬೇಕು. ರಚನೆ ಮಾಡಿಕೊಂಡು ದತ್ತ ಮತ್ತು ಸಾಧನೀಯ ಬರ್ಕೋಬೇಕು. ದತ್ತ ಅಂದರೆ ಏನು ಕ್ವಶನ್ನಾಗ ಕೊಟ್ಟಿರ್ತಾರಲ್ಲ ಅದ ಬರೆಯೋದು. ಸಾಧನೀಯ ಅಂದ್ರೂ ಕ್ವಶನ್ನಾಗ ಏನು ಕೊಟ್ಟಿರ್ತಾರ ಅದ ಬರೀಬೇಕು. ದತ್ತ ಅಂದ್ರೆ ಓ ವೃತ್ತ ಕೇಂದ್ರ, ಹೌದಾ, ವೃತ್ತ ಕೇಂದ್ರ, PQ ಮತ್ತು PRಗಳು. ಮೊದಲು ನಮ್ಗೆ ಏನೂ ಗೊತ್ತಿಲ್ಲ, ರಚನೆ ಏನು ಮಾಡ್ಕೊಳಕ್ಕಿಂತ ಮೊದಲು ನಮಗೇನು ವೃತ್ತ ಐತಿ, ಅದಕ್ಕೆ ಏನೈತಿ ಕೇಂದ್ರ, ಇದು O ಐತಿ. ಇದಕ್ಕೇನೈತಿ PQ ಮತ್ತು PRಗಳು ಏನದಾವು ಸ್ಪರ್ಶಕಗಳದಾವು, ಹೌದಾ. ಈಗ ಏನೈತಿ ನಮಗೆ ಬರೀ O ಏನೈತಿ ವೃತ್ತ ಐತಿ, ಇದಕ್ಕೆ ವೃತ್ತಕ್ಕೆ ಕೇಂದ್ರ ಏನೈತಿ O ಐತಿ, ಇಲ್ಲಿ P ಐತಿ, PQ ಮತ್ತು PRಗಳೇನಿವು ಸ್ಪರ್ಶಕಗಳು. ಬಾಹ್ಯ ಬಿಂದು Pನಿಂದ ಈ PQ ಮತ್ತು PRಗಳೇನಿವು ಸ್ಪರ್ಶಕಗಳದ. ಇದು ದತ್ತ. ನೆಕ್ಸ್ಟ್ ಏನೈತಿ, ನಾವೇನು ಸಾಧನೆ ಮಾಡಬೇಕು, PQ = PR ರಚನೆ ಮಾಡ್ಕೋಬೇಕು. ಇವಾಗ ಏನು ರಚನೆ ಮಾಡ್ಕೋಬೇಕು, ಈ ರಚನೆ ಏನು ಮಾಡ್ಕೋಬೇಕಂದ್ರೆ OP OQ ORಗಳನ್ನ ಸೇರಿಸ್ಬೇಕು.
ಇದನ್ನು ರಚನೆ ಮಾಡ್ಕೊಂಡ್ರಿ. ಇದಿಷ್ಟು ಬರೆದ್ರೆ ಪ್ರತಿಯೊಂದಕ್ಕೂ ಅರ್ಧ ಮಾರ್ಕಸ್. ನೆಕ್ಸ್ಟ್ ಸ್ಟೆಪ್ ಒಳಗೆ ಸಾಧನೆ ಒಳಗೆ ಏನು ಮಾಡಬೇಕು, ಈ ಎರಡು ತ್ರಿಭುಜ ತೊಗೋಬೇಕು ನಾವು. ಎರಡು ತ್ರಿಭುಜ ಓ ಕ್ಯೂ ಪಿ ಮತ್ತು ಓ ಆರ್ ಪಿ. ಓ ಕ್ಯೂ ಪಿ ನೋಡಿರಿ, ತ್ರಿಭುಜ ಓ ಕ್ಯೂ ಪಿ ನೋಡಿರಿ, ತ್ರಿಭುಜ ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿ ಇವೆರಡು ಕೋನಗಳೇನದಾವು 90 ಡಿಗ್ರಿ ಅದಾವೆ. ಕೋನ ಓ ಕ್ಯೂ ಪಿ ಪ್ಲಸ್ = ಓ ಆರ್ ಪಿ = 90 ಡಿಗ್ರಿ. ಹೌದಾ, ಇದನ್ನು ಫಸ್ಟ್ ಎರಡು 90 ಡಿಗ್ರಿ ಅದ ಅಂತ ಬರ್ಕೊಂಡ್ವಿ. ಹೌದಾ, ಓ ಕ್ಯೂ ಮತ್ತು ಓ ಆರ್ಗಳು ನೋಡ್ರಿ, ಓ ಕ್ಯೂ ಮತ್ತು ಓ ಆರ್ಗಳು ವೃತ್ತದ ತ್ರಿಜ್ಯಗಳು. ಯಾವಾಗ ವೃತ್ತದ ತ್ರಿಜ್ಯಗಳು ಏನಿರ್ತಾವೆ, ಸಮನಾಗಿರ್ತಾವೆ. ಓ ಕ್ಯೂ = ಓ ಆರ್. ಹೌದಾ, ನೋಡ್ರಿ ಓ ಪಿ ಏನಿರ್ತೈತಿ, ಈ ಓ ಪಿ ಸಮನಾಗಿರ್ತೈತಿ. ಯಾಕಂದ್ರೆ ಇದು ಓ ಪಿ ಇದು ಒಂದು ಸಾಮಾನ್ಯ ಬಾಹು. ಯಾವಾಗ ಒಂದು ತ್ರಿಭುಜದೊಳಗೆ ಎರಡು ಬಾಹು ಒಂದು ಲಂಬಕೋನ ಆಯ್ತಂದ್ರೆ ಒಂದು ವಿಕರ್ಣ ಮತ್ತು ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಪ್ರಕಾರ ಇವೆರಡೂ ತ್ರಿಭುಜಗಳೇನದು ಸರ್ವಸಮ. ಅದು ಯಾವಾಗ ತ್ರಿಭುಜಗಳು ಸರ್ವಸಮ ಅದಾವಂದ್ರೆ ಪಿ ಕ್ಯೂಗೆ ಪಿ ಆರ್ ಏನಿರ್ತೈತಿ, ಸಮನಾಗಿರ್ತೈತಿ. ಇಷ್ಟು ಮಾಡಿದ್ರೆ ಟೋಟಲ್ ನಿಮ್ಗೆ 3 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಚಿತ್ರದಲ್ಲಿ ಒಂದು ಡೈಗ್ರಾಮ್ ಕೊಟ್ಟಾರ. ಹೌದಾ, ಈ ಡೈಗ್ರಾಮ್ ಒಳಗೆ ನೋಡ್ರಿ, ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ಓ ಎ ಬಿ ಒಂದು ಸಮಬಾಹು ತ್ರಿಭುಜ. ಈ ಓ ಎ ಬಿ ಅನ್ನೋದೊಂದು ಸಮಬಾಹು ತ್ರಿಭುಜ ಐತಿ. ಪಿ ಮತ್ತು ಕ್ಯೂಗಳು ಕ್ರಮವಾಗಿ ಓ ಎ ಮತ್ತು ಓ ಬಿಗಳ ಮಧ್ಯಬಿಂದುಗಳಾಗಿವೆ. ತ್ರಿಭುಜ ಓ ಎ ಬಿಯ ವಿಸ್ತೀರ್ಣವು 36√3 ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಏನಿದೆ ಛಾಯೆಗೊಳಿಸಾರಲ್ಲ ಆ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಯಾವ ರೀತಿ ಮಾಡಬೇಕು, ಮೊದಲು ನೋಡ್ರಿ, ಡೈಗ್ರಾಮ್ ಯಾವ ರೀತಿ ತೊಗೋಬೇಕು. ಒಂದು ಸಮಬಾಹು ತ್ರಿಭುಜ ಅಂದ್ರೆ ಅದರ ಪ್ರತಿಯೊಂದು ಕೋನಗಳೇನಿರ್ತಾವೆ 60 ಡಿಗ್ರಿ ಇರ್ತಾವೆ. ಸಮಬಾಹು ತ್ರಿಭುಜದ ಪ್ರತಿಯೊಂದು ಕೋನನೂ ಏನಿರ್ತಾವೆ 60 ಡಿಗ್ರಿ ಇರ್ತಾವೆ. ಹೌದಾ, ಪ್ರತಿಯೊಂದು ಕೋನನ 60 ಡಿಗ್ರಿ ಮಾಡ್ಕೊಂಡ್ರಿ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು, √3 ಡಿವೈಡೆಡ್ ಬೈ 4. ಇಷ್ಟು ಬರೆದ್ರೆ ನಿಮ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಏನು ಮಾಡಬೇಕು, ಈಗ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ನಮ್ಗೆ ಗೊತ್ತೈತಿ, √3 a² ಡಿವೈಡ್ ಬೈ 4. ಆದ್ರೆ ಅವರು ನಮ್ಗೆ ತ್ರಿಭುಜದ ವಿಸ್ತೀರ್ಣ ನಮ್ಮ ತ್ರಿಭುಜ ಓ ಎ ಬಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಎಷ್ಟು ಕೊಟ್ಟಾರ, 36 ನೋಡ್ರಿ, 36 ಸೆಂಟಿಮೀಟರ್ ಕೊಟ್ಟಾರ. ಹೌದಾ, ಈಗ ಏನು ಮಾಡ್ಕೋಬೇಕು, 36 √3 ಡಿವೈಡೆಡ್ ಬೈ 4 × a². ಈ √3 ಕ್ಯಾನ್ಸಲ್ ಆದವು. ಇಲ್ಲಿ ಉಳಿದಿದ್ದೇನು ನೋಡ್ರಿ, a² = 36. ಇದು ಭಾಗಾಕಾರ ಐತಿ, ಈ ಕಡೆ ಹೋದ್ರೆ ಏನಾಕೈತಿ, ಗುಣಾಕಾರ ಆಕೈತಿ. 36 × 4 36 4 144. ಈ 1 ಸ್ಕ್ವೇರ್ ಹೋಗ್ಬೇಕಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಬೇಕು. ಯಾವ 12 ಎಷ್ಟು, 144. ಅದಕ್ಕೆ √144 ಅಂದ್ರೆ 12. ಈಗ ನಮ್ಗೆ ವೃತ್ತದ ತ್ರಿಜ್ಯ ಕಂಡುಹಿಡಬೇಕು. ವೃತ್ತದ ತ್ರಿಜ್ಯ r = a ಡಿವೈಡೆಡ್ ಬೈ 2. ಹೌದಾ, ಎ ಅಂದರೆ ಎಷ್ಟೈತಿ, 12 ಭಾಗಲೆ 2, 2 1 2 6 ಅಂದ್ರೆ 6 ಸೆಂಟಿಮೀಟರ್ ಬಂತು. ಈಗ ನಾವು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕಂದ್ರೆ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಜ್ಯಾಂತರಖಂಡ ಓ ಪಿ ಕ್ಯೂನ ವಿಸ್ತೀರ್ಣ ಮಾಡಬೇಕು. ಹೌದಾ, ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು, πr² ಮೈನಸ್ ತ್ರಿಜ್ಯಾಂತರಖಂಡ ಓ ಪಿ ಕ್ಯೂನ ವಿಸ್ತೀರ್ಣ ಅಂದ್ರೆ θ ಡಿವೈಡೆಡ್ ಬೈ 360 ಡಿವೈಡೆಡ್ ಇಂಟು πr². πr² ಕಾಮನ್ ತೆಗಿರಿ. πr² ಕಾಮನ್ ತೆಗೆದ್ರೆ 1 - θ ಡಿವೈಡ್ ಬೈ 360. θ ಅಂದ್ರೆ ಎಷ್ಟು ಕೊಟ್ಟಾರ, 60. ಹೌದಾ, 60 ಡಿವೈಡ್ ಬೈ 360. ಹೌದಾ, ಈ 60 ಅಂದರೆ ಈ 0 ಕ್ಯಾನ್ಸಲ್ ಆಯ್ತಾ, 6 1 6 36 ಅಂದ್ರೆ 1 - 1/6 ಆಯ್ತು. ಪೈ ಅಂದ್ರೆ ಎಷ್ಟು, 22/7. r² ಅಂದ್ರೆ 6² ಮೈನಸ್ ಇಲ್ಲ ಸಹ ತೆಗೆದ್ರೆ ಎಷ್ಟು ಬಂತು, 6 ಬಂತು. 1 6 6 -1 6 -1/6 22/7. 6² ಅಂದ್ರೆ 6 × 6 ಬರೀರಿ. 6 1 ಕಳೆದ್ರೆ 5/6. ಈ 6 ಕ್ಯಾನ್ಸಲ್ ಆಯ್ತು. ಇವಿಷ್ಟನ್ನು ಗುಣಿಸಿದ್ರೆ 22 × 6 × 5 ಮಾಡಿದ್ರೆ 660/7. ಇದನ್ನು ಕಡ್ತಾ ಹೊಡೆದ್ರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟು ಬಂತು, a = 94 - 2 ಸೆಂಟಿಮೀಟರ್ ಸ್ಕ್ವೇರ್. ಹಂಗಂದ್ರೆ ಈಗ ಆನ್ಸರ್ ನಮ್ದು ಎಷ್ಟು ಬಂತು, ಆನ್ಸರ್ ಎಷ್ಟು, a = 94 - 2 ಸೆಂಟಿಮೀಟರ್ ಸ್ಕ್ವೇರ್. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಇಲ್ಲ ನಾ ಇದನ್ನು ಸೂತ್ರ ಹಚ್ಚಿ ಮಾಡ್ತೀನಿ ಅಂದ್ರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ = 300 ಡಿವೈಡ್ ಬೈ 360 × πr² ಇದನ್ನು ಉಪಯೋಗಿಸೋತೆಗೆ ನೀವು ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 3 ಮಾರ್ಕ್ಸಿಂದ ಯಾವ ರೀತಿ ಕ್ವಶನ್ಸ್ ಕೇಳಾರ, 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್
5 ಸೆಂಟಿಮೀಟರ್ 6 ಸೆಂಟಿಮೀಟರ್ 8 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಪ್ರತಿಯೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/4 ರಚಿಸಬೇಕು. ನೋಡ್ರಿ ಯಾವ ರೀತಿ ರಚಿಸಬೇಕು ನೋಡ್ರಿ. ದತ್ತ ತ್ರಿಭುಜದ ನೀವೇನು ರಚನೆ ಮಾಡ್ತಿರಲ್ಲ ಇದಕ್ಕೆ ದತ್ತ ತ್ರಿಭುಜ ರಚನೆ ಮಾಡಿದರೆ ನಿಮ್ಗೆ 1 ಮಾರ್ಕ್ಸ್, ಲಘು ಕೋನದ ರಚನೆ ಮತ್ತು ಕಂಸದ ರಚನೆ ಮಾಡಿದ್ರೆ ಅರ್ಧ ಮಾರ್ಕ್ಸ್, ಸಮಾಂತರ ಬಾಹುಗಳನ್ನು ರಚಿಸಿದ್ರೆ ಅರ್ಧ ಮಾರ್ಕ್ಸ್, ಬೇಕಾಗಿರುವ ತ್ರಿಭುಜವನ್ನು ನಾವೇ ರಚಿಸಿದ್ರೆ ಅರ್ಧ ಮಾರ್ಕ್ಸ್. ಟೋಟಲ್ ಇದೆ 3 ಮಾರ್ಕ್ಸಿನ ಕ್ವಶನ್ ನೋಡ್ರಿ. ರೀತಿ ಕಂಸವನ್ನು ಹೇಳ್ಕೊಂಡು ಏನು ಈ ತ್ರಿಭುಜ ರಚನೆ ಮಾಡ್ತಾರಲ್ಲ ಇದಕ್ಕೆ ಟೋಟಲ್ ನಿಮ್ಗೆ 3 ಮಾರ್ಕ್ಸಿನ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದು ರಚನೆ ನಿಮ್ಗೆ ಬಂದ್ರೆ ಮಾಡಿರಿ, ಇಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾ ಈ ತ್ರಿಭುಜ ರಚನೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನೀವು ತೋರಿಸ್ರಿ ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ನೀವು ಏನಾರ ಕಮೆಂಟ್ ಮಾಡಿದ್ರೆ ಅಂದ್ರೆ ನಾನು ನಿಮ್ಗೆ ಇದು ರಚನೆ ಹೆಂಗೈತೆ ಅನ್ನೋದನ್ನು ಮಾಡಿ ತೋರಿಸ್ತೀನಿ ಅಂತ. ನೋಡ್ರಿ ನೆಕ್ಸ್ಟ್ ಕ್ವಶನ್. ಎ ಮತ್ತು ಬಿ ಎಂಬ 2 ನಗರಗಳ ನಡುವಿನ ದೂರವು 132 ಕಿಲೋಮೀಟರ್ ಆಗಿದೆ. ಈ ನಗರಗಳ ಮಾರ್ಗಗಳ ಮಧ್ಯದಲ್ಲಿ ಬರುವ ಪಟ್ಟಣಗಳಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಮೇಲುಸೇತುವೆಗಳನ್ನು ನಿರ್ಮಿಸಲಾಗಿದೆ. ಈ ಕಾರಣದಿಂದಾಗಿ ಮೇಲುಸೇತುವೆಗಳ ಮೂಲಕ ಈ ಮಾರ್ಗದಲ್ಲಿ ಚಲಿಸುವ ಒಂದು ಕಾರಿನ ಜವವು 11 km/h ಹೆಚ್ಚಾಗುತ್ತದೆ. ಆದ್ದರಿಂದ ಇದೇ ದೂರವನ್ನು ಕ್ರಮಿಸಲು ಕಾರು ಮೊದಲಿಗಿಂತ 11 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ಕಾರಿನ ಏನು ಮಾಡಬೇಕು, ಸರಾಸರಿ ಜವವನ್ನು ಕಂಡುಹಿಡಿಬೇಕು. ಯಾವ ರೀತಿ ಮಾಡ್ಬೇಕು ನೋಡ್ರಿ. ಇದನ್ನು ಮೊದಲು ಕಾರಿನ ಸರಾಸರಿ ಜವ ಎಷ್ಟು ಕೊಟ್ಟಾರೋ ಕಂಡುಹಿಡಿಬೇಕಂದ್ರಲ್ಲ. ಕಾರಿನ ಸರಾಸರಿ ಜವ ಎಕ್ಸ್ ಕಿಲೋಮೀಟರ್/ಗಂಟೆ ಎಂದಿರಲಿ ಅಂತ ತಗೋಬೇಕು. 2 ನಗರಗಳ ನಡುವಿನ ದೂರ 132 ಕಿಲೋಮೀಟರ್. ಹೌದಾ, 2 ನಗರಗಳ ನಡುವಿನ ದೂರ ಎಷ್ಟು ಕೊಟ್ಟರೋ 132 ಕಿಲೋಮೀಟರ್. ಹಾಗಂದ್ರೆ ಯಾವಾಗ ಕಾಲವನ್ನು ಕಂಡುಹಿಡಿಯೋದೇನೋ ದೂರ ಬಾಗಿಲೆ ಜವ ಮಾಡಬೇಕು. ತೆಗೆದುಕೊಂಡ ಕಾಲ ದೂರ ಬಾಗಿಲೆ ಜವ. ದೂರ 132 ಬಾಗಿಲೆ ಜವ ಅಂದರೆ ಎಷ್ಟೈತಿ, ಎಕ್ಸ್ ಗಂಟೆಗಳು. ಕಾರಿನ ಜವ ಎಷ್ಟು ಕೊಟ್ಟರೆ 11 km/ಗಂಟೆ ಕೊಟ್ಟಾರ. ಹಾಗಂದ್ರೆ ನಮ್ಗೆ ಹೆಚ್ಚಾದ ಕಾರಿನ ಜವ ಯಾವ ರೀತಿ ಮಾಡಬೇಕು. ಹೆಚ್ಚಾದ ಕಾರಿನ ಜವ ಅಂದರೆ X + 11 km/ಗಂಟೆ. ಹಾಗಾದ್ರೆ ಕಾಲ ಕಂಡುಹಿಡಿಯೋದು ದೂರ ಬಾಗಿಲೆ ಜವ 132 ಬಾಗಿಲೆ X + 11 ಗಂಟೆಗಳು. ದತ್ತ ಪ್ರಕಾರ ಅಂದ್ರೆ ಕೊಟ್ಟಿದ್ದ ಪ್ರಕಾರ 132 ಬಾಗಿಲೆ X - 132 ಬಾಗಿಲೆ X + 11 1. ಈಗ ಏನು ಮಾಡಬೇಕಿಲ್ಲ, ಲಸ ತೆಗಿಬೇಕು. X × X + 1 ಏನು ಬಂತು, ಲಸ ಬಂತು. ಈ X + 1 ಇದು ಗುಣಿಸ್ಬೇಕು, ಈ Xಲೇ ಇಲ್ಲಿ ಗುಣಿಸ್ಬೇಕು. 132 × X + 1 132 × X + 1 - 132 X 1 ಬಂತು. ಈಗ ಇದನ್ನು ಓರೆ ಗುಣಾಕಾರ ಮಾಡಿರಿ. ಈ ಒಂದಕ್ಕೆ ಇದ್ರ ಗುಣಿಸ್ರಿ. ಮೊದಲು 132 ಈ ಬ್ರ್ಯಾಕೆಟನ್ನು ಬಿಡಿಸ್ಕೊರಿ. 132 × X ಪ್ಲಸ್ 132ಕ್ಕೆ 11 ಗುಣಿಸಿದ್ರೆ 1452 ಮೈನಸ್ 132 X ಇದನ್ನು ಓರೆ ಗುಣಾಕಾರ ಮಾಡಿದ್ರೆ ಈ ಒಂದಕ್ಕೆ ಇಂಟು X 1 × X + 1 ಈ 132 X ಈ 132 X ಕ್ಯಾನ್ಸಲ್ ಆಯ್ತು. ಇಲ್ಲಿ ಉಳಿದಿದ್ದೇನೋ 1452 ಅಂದರೆ 1452 X ಇಂಟು ನೋಡ್ರಿ X ಈ ಬ್ರ್ಯಾಕೆಟನ್ನು ಬಿಡಿಸ್ಕೊರಿ. X × X ಅಂದರೆ X² ಪ್ಲಸ್ 11 × X ಅಂದರೆ 11X. ನೆಕ್ಸ್ಟ್ ಸ್ಟೆಪ್ನಾಗ ಏನಕ್ಕೈತಿ, X² ಪ್ಲಸ್ 11X ಮೈನಸ್ 1452 1452 0. ಈಗ ಇದನ್ನು ಬಿಡಿಸ್ಬೇಕು. ಅಂದರೆ ಎಕ್ಸದ ಬೆಲೆ ಕಂಡುಹಿಡಬೇಕು. ಯಾವ ರೀತಿ ಎಕ್ಸದ ಬೆಲೆ ಕಂಡುಹಿಡಬೇಕು, 1452ನ್ನು ಯಾವ ಎರಡು ಸಂಖ್ಯೆ ಅಂದರೆ 44 × 33 ಮಾಡಿದರೆ ಎಷ್ಟು ಬರ್ತೈತಿ, 1452. ಈ 44ರಾಗ 33 ಕಳೆದ್ರೆ ಎಷ್ಟು ಬರ್ತೈತಿ, ನಡುಕಿನ ಸಂಖ್ಯೆ 11 ಬರ್ತೈತಿ. ಹಂಗಂದ್ರೆ X² ಇಲ್ಲಿ 11 ಇರೋ ಜಾಗದಾಗ 44 ಮೈನಸ್ 13X ಬರ್ಕೋಬೇಕು. X² ಪ್ಲಸ್ 44X ಮೈನಸ್ 13X ಮೈನಸ್ 142. ಈಗ ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡ್ಕೋಬೇಕು, ಇವೆರಡನ್ನ ಗ್ರೂಪ್ ಮಾಡ್ಕೋಬೇಕು. ಇವೆರಡು ಗುಂಪು ಮಾಡ್ಕೊರಿ, ಇವೆರಡು ಗುಂಪು ಮಾಡಿರಿ. ಇವೆರಡದ್ರಾಗ ಏನು ಕಾಮನ್ ಐತಿ, X ಕಾಮನ್ ಐತಿ. ಇಲ್ಲಿ X ಕಾಮನ್ ತೆಗೆದು ಉಳಿದಿದ್ದೇನೆ X ಪ್ಲಸ್ 44. ಇವೆರಡದ್ರಾಗ ಏನೈತಿ ಮೈನಸ್ 33 ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೆ X 33 44 ಏನು ಬರ್ತೈತಿ 1452. ಅದಕ್ಕೆ ಇಲ್ಲಿ X ಪ್ಲಸ್ 44 ಬಂತು. X ಪ್ಲಸ್ 44 ಈ X ಪ್ಲಸ್ 44 ಕಾಮನ್ ತಗೋರಿ. ಇಲ್ಲಿ ಉಳಿದಿದ್ದೇನೆ X ಇಲ್ಲಿ ಉಳಿದಿದ್ದೇನೆ ಮೈನಸ್ 33. ಒಮ್ಮೆ X ಮೈನಸ್ 33 0, ಒಮ್ಮೆ X ಪ್ಲಸ್ 44 0. X ಮೈನಸ್ 33 ಆ ಕಡೆ ಬಂದರೆ ಏನೈತಿ ಪ್ಲಸ್ 33. X ಪ್ಲಸ್ 44 ಈ ಕಡೆ ಬಂದ್ರೆ ಮೈನಸ್ 44. ಹಂಗಂದ್ರೆ ಕಾರಿನ ಸರಾಸರಿ ಜವ ಎಷ್ಟು ಬಂತೀಗ 33. ಕಾರಿನ ಸರಾಸರಿ ಜವ ಯಾವಾಗ ಪ್ಲಸ್ ಬಂದಿದ್ದವ ಬರ್ಕೊಡ್ಬೇಕು 33. ಕಾರಿನ ಈಗಿನ ಸರಾಸರಿ ಜವ ಎಷ್ಟೈತಿ, X ಪ್ಲಸ್ 11 X ಪ್ಲಸ್ 11 km/ಗಂಟೆ ಐತಿ. ಹಂಗಂದ್ರೆ X ಅಂದ್ರೆ 33 ಪ್ಲಸ್ 11ಕ್ಕೆ 11 33ಕ್ಕೆ 11 ಕೊಡಿಸಿದ್ರೆ 44 km/ಗಂಟೆ. ಈ ರೀತಿ ಟೋಟಲ್ ಮಾಡಿದ್ರೆ ನಿಮ್ಗೆ 3 ಮಾರ್ಕ್ಸಿನ ಕ್ವಶನ್ಸ್ ಇದು ನೋಡ್ರಿ. ಇಷ್ಟೇನು ಕೊಟ್ಟಿರ್ತಾರಲ್ಲ ಅದು ಹಚ್ಕೊಂಡು
ದೂರ ಡಿವೈಡ್ ಕಾಲು ತೆಗೆದು ಕಾಲ ಅಂದ್ರೆ ದೂರ ಬಾಗ್ಲೆ ಜವ ಬರೆದ್ರೆ ಇದಕ್ಕೆ ಅರ್ಧ ಮಾರ್ಕ್ಸ್. ನೆಕ್ಸ್ಟ್ ಕಾಲ ಈಜುಕೊಟ್ಟು ದೂರ ಬಾಗ್ಲೆ ಜವ ಬರೆದ್ರೆ ಇದಕ್ಕೆ ಅರ್ಧ, ಇದೇನು ಬರೀತಿಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್. ಏನು ಅವ್ರು ಕೊಟ್ಟಿದ್ದ ಪ್ರಕಾರ ಏನು ಬರ್ಕೊತಿರಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್. ಏನಿದೆ ಸಮೀಕರಣ ಬರ್ಕೊತಿರಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್. ಇದನ್ನೆಲ್ಲ ಬಿಡಿಸಿ ಎಕ್ಸದ ಬೆಲೆ ಹಚ್ಕೊಂಡ್ರೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ ಆನ್ಸರಿಗೇನು ಲಾಸ್ಟ್ ಏನು ಫೈನಲ್ ಆನ್ಸರ್ ಬರ್ತಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್. ಟೋಟಲ್ ಇದೆ 3 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ನೋಡಿರಿ, ಒಬ್ಬ ಜೀವ ವಿಮಾ ಏಜೆಂಟನು ಪಡೆದ ಒಬ್ಬ ಜೀವ ವಿಮಾ ಏಜೆಂಟನ್ನು ಪಡೆದ 100 ಪಾಲಿಸಿದಾರರ ವಯಸ್ಸುಗಳ ವಿತರಣೆಯ ದತ್ತಾಂಶಗಳು ಈ ಕೆಳಗಿನಂತೆ ಇವೆ. ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜೀವ್ ಎಳೆಯಿರಿ. ನೋಡ್ರಿ, ಇದದ್ದು ಓಜೀವ್ನ ಎಳಿಬೇಕು. ಯಾವ ರೀತಿ ಮಾಡಬೇಕು ನೋಡ್ರಿ. ಮೊದಲೇನು ಕೊಟ್ಟಾರ, ವಯಸ್ಸು ಏನು ಮಾಡ್ಯಾರ ವರ್ಷಗಳಲ್ಲಿ ಕೊಟ್ಟಾರ. ಪಾಲಿಸಿದಾರರ ಸಂಖ್ಯೆ ಕೊಟ್ಟಾರೆ. 20ಕ್ಕಿಂತ ಕಡಿಮೆ ಇದ್ದವರು, 25ಕ್ಕಿಂತ ಕಡಿಮೆ ಇದ್ದವರು, 30ಕ್ಕಿಂತ ಕಡಿಮೆ ಇದ್ದವರು, 35ಕ್ಕಿಂತ ಕಡಿಮೆ ಇದ್ದವರು, 40ಕ್ಕಿಂತ ಕಡಿಮೆ ಇದ್ದವರು, 45ಕ್ಕಿಂತ ಕಡಿಮೆ ಇದ್ದವರು, 50ಕ್ಕಿಂತ ಕಡಿಮೆ ಇದ್ದವರು ಪಾಲಿಸಿದಾರರು ಎಷ್ಟು ಅದಾರ ಅನ್ನೋದನ್ನು ಕೊಟ್ಟಾರ. ಈ ರೀತಿ ನಾವೇನು ಮಾಡಬೇಕಿದ್ರದ್ದು ನಕ್ಷೆಯನ್ನು ರಚಿಸಬೇಕು. ಯಾವ ರೀತಿ ಮಾಡಬೇಕು, ಮೊದಲು ಅಕ್ಷಗಳು ಮತ್ತು ಅದರ ಪ್ರಮಾಣ ಬರ್ಕೋಬೇಕು. 1/2 + 1/2 ಇದಕ್ಕೇನು ಬರ್ಕೊತಿರಲ್ಲ ಅಕ್ಷಗಳು ಮತ್ತು ಪ್ರಮಾಣದಾಗ ಏನು ಬರ್ಕೊತಿರಲ್ಲ ಇದಕ್ಕೆ ಅರ್ಧ ಅಂದ್ರೆ 1 ಮಾರ್ಕ್ಸ್. ಬಿಂದುಗಳನ್ನ ಏನು ಗುರುತಿಸ್ತಿರಲ್ಲ ಇವೆಲ್ಲ ಬಿಂದುಗಳನ್ನು ಗುರುತಿಸಿದ್ರೆ 1 ಮಾರ್ಕ್ಸ್. ಓಜೀವ್ ರೇಖೆಯನ್ನು ಏನು ಎಳಿತಿರಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್. ಯಾವಾಗೂ ಎಕ್ಸ್ ಅಕ್ಷ ವಾಯ್ ಅಕ್ಷ ಅಂತ ಬರೆಯಬೇಕು. ಎಕ್ಸ್ ಅಕ್ಷ ಬರೆದ್ರಿಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್, ವಾಯ್ ಅಕ್ಷದ ಬರೆದ್ರಿಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್. ಎಕ್ಸ್ ಅಕ್ಷ ಅಂದ್ರೆ ನಾವು ಯಾವಾಗೂ ಕೇರ್ಫುಲಿ ನೋಡಿಕೊಂಡು ತೊಗೋಬೇಕು. ಇಲ್ಲಿ ಎಕ್ಸ್ ಅಕ್ಷ ಅಂದ್ರೆ 5 ಮಾನಗಳು 1 ಸೆಂಟಿಮೀಟರ್. ಎಕ್ಸ್ ಅಕ್ಷ ಒಳಗೆ 1 ಸೆಂಟಿಮೀಟರ್ ಅಂದ್ರೆ 5 ಮಾನ. ವಾಯ್ ಅಕ್ಷ 1 ಸೆಂಟಿಮೀಟರ್ ಅಂದ್ರೆ 10 ಮಾನಗಳನ್ನು ತೊಗೋಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 15, 20, 25, 30, 35, 40, 45 ಒಟ್ಟು 70 ತನಕ ಬರ್ಕೊಳೋದು. ಇಲ್ಲಿ 10, 20, 30, 40 ಅಂತ, ಯಾಕಂದ್ರೆ 10 ಮಾನಗಳು. ಇಲ್ಲ 10 ಮಾನಗಳನ್ನು ತೊಗೊಂಡಿಲ್ಲ 10 ಮಾನಗಳು ತೊಗೊಂಡು ಈ ರೀತಿ ಗ್ರಾಫನ್ನು ನೋಡ್ರಿ. ಈ ರೀತಿ ಗ್ರಾಫನ್ನು ಬರೆದ್ರೆ, ಈ ರೀತಿ ಗ್ರಾಫನ್ನು ಬಿಡಿಸಿದ್ರೆ ನಿಮ್ಗೆ ಟೋಟಲ್ ಎಷ್ಟಿದೆ 3 ಮಾರ್ಕ್ಸಿನ ಕ್ವಶನ್. ಇಷ್ಟು ಈಸಿ ಕ್ವಶನ್ನ ಒಟ್ಟು ಬಿಟ್ಟು ಬರಬೇಡ್ರಿ. ಇಲ್ಲಿ ವಯಸ್ಸಿಂದ ಇಲ್ಲಿ ಏನಿದೆ ಎಕ್ಸ್ ಅಕ್ಷದೊಳಗೆ ವಯಸ್ಸು ವರ್ಷದಾಗ ಇರ್ತೈತಿ. ಇಲ್ಲಿ ಪಾಲಿಸಿದಾರರ ಸಂಚಿತ ಆವೃತ್ತಿ ಇರ್ತೈತಿ. ನೋಡ್ರಿ, ಇದು 20ಕ್ಕಿಂತ ಕಡಿಮೆ ಅದ. 20ಕ್ಕಿಂತ ಕಡಿಮೆ ಇದ್ದಾಗ 2 ಇರ್ತೈತಿ. 20ಕ್ಕಿಂತ ಕಡಿಮೆ ಇದ್ದಾಗ ನೋಡ್ರಿ 20ಕ್ಕಿಂತ ಕಡಿಮೆ ಇದ್ದರೆ 2. ಈ ರೀತಿ ಎಲ್ಲ ಬಿಂದುಗಳನ್ನೆಲ್ಲ ಗುರುತಿಸಿ ಆ ಬಿಂದುಗಳನ್ನೆಲ್ಲ ಸೇರಿಸಿದ್ರೆ ಅಂದ್ರೆ ನಿಮ್ಗೆ 3 ಮಾರ್ಕ್ಸಿನ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ಇವತ್ತೇನು ಮಾಡಿ ನಾನು 3 ಮಾರ್ಕ್ಸಿಂದ ಯಾವ್ಯಾವ ರೀತಿ ಕ್ವಶನ್ಸ್ ಕೊಡ್ತಾರೆ ಅನ್ನೋದನ್ನು ಎಲ್ಲನೂ ಮಾಡ್ತೀನಿ. ನಂದು ಈ ಕ್ಲಾಸ್ ನಿಮ್ಗೆ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು.